ಇಲ್ಲಿ ಎತ್ತಿಸಾಗಿ ಅಂತ ಆರ್ಡರ್ ಬಂದಿದ್ದು 6 ಅಂಗಡಿಗೆ ಮಾತ್ರ. ನಮ್ಮ ಅಂಗಡಿಗಳಿಗೆ ಇರೋದಕ್ಕೆ ನಾವು ಅಧಿಕಾರ ಕೇಳ್ತಾ ಇದಾರೆ. ಇವ್ರು ಬಂದು 200 ಅಂಗಡಿ ಎತ್ತಿಸಾಗಿರೋದು ಸರ್. ಇದು ಫುಟ್ಪಾತ್ ಅಲ್ಲ, ಇದು ಲೀಗಲ್ ಡಾಕ್ಯುಮೆಂಟ್ ಅಂಗಡಿಗಳು. ಒಂದ್ ಪೇಟಿ ಹಾಕಿ ಅದಕ್ಕೆ ಒಂದ್ ಕೆಲಸ ಮಾಡ್ಬೇಕಂದ್ರೆ 3-4 ಲಕ್ಷ ಖರ್ಚು ಬರ್ತದೆ. ಕಾರ್ಪೊರೇಷನ್ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದಕ್ಕೆ ಒಂದು ಪರಿಹಾರ ಆಗ್ತಾ ಇತ್ತು. ಏಕಾಏಕಿ ಬಂದ್ಬಿಟ್ಟು ಎಲ್ಲ ಬುಳ್ಳೆದರ್ತು 4-5 ಬುಳ್ಳೆದರ್ ತಗೊಂಡ್ಬಂದು ಆ ಕಡೆ ಈ ಕಡೆ ಎತ್ತಿಸಾಕ್ಬಿಟ್ರು ಸರ್. ಎಲ್ಲ ಒಂದ್ ಅರ್ಧ ಗಂಟೆಯಲ್ಲಿ ಎಲ್ಲ ಎತ್ತಿ ಧ್ವಂಸ ಮಾಡ್ಬಿಟ್ರು ಸರ್. ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಇರೋದು. ಆ ಟೈಮಲ್ಲಿ 83-82 ಹಿಂದೆ ಬಂದು 300 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ನಾವು ಕಾರ್ಪೊರೇಷನ್ಗೆ. 50 ರೂಪಾಯಿ ನಾವೆಲ್ಲ ಬಾಡಿಗೆ ಕಟ್ಟಿದ್ದೀವಿ. ಆ ಟೈಮಿಂದ ನಾವು ಇದ್ದೀವಿ. ಇಲ್ಲಿ ಎತ್ತಿಸಾಗಿ ಅಂತ ಆರ್ಡರ್ ಬಂದಿದ್ದು 6 ಅಂಗಡಿಗೆ ಮಾತ್ರ. ಇಲ್ಲಿತ್ತು 6 ಅಂಗಡಿ. ಆ ಅಂಗಡಿ ಅವ್ರು ಹೋಗಿ ಕೇಸ್ ಹಾಕಿದ್ರು, ನಮ್ದು ಡಾಕ್ಯುಮೆಂಟ್ ಪಕ್ಕಾ ಇದೆ ಅಂತ ಹೇಳ್ಬಿಟ್ಟು. ಜಡ್ಜ್ ಏನ್ ಮಾಡಿದ್ರು, ಇದು ಬೋಗಸ್ ಡಾಕ್ಯುಮೆಂಟ್ ಎದ್ ಬಿಸಾಗಿ ಅಂತ 6 ಅಂಗಡಿಗೆ ಆಗಿದ್ದು. ಇವ್ರು ಬಂದು 200 ಅಂಗಡಿ ಎದ್ ಬಿಸಾಗಿರೋದು ಸರ್. ನಮ್ಗೆ ಟೈಮು ಕೊಡಿಲ್ಲ, ನಮ್ಗೆ ಬಂದು ಮಾತು ಹೇಳಿಲ್ಲ. ನಮ್ಗೆ ಒಂದ್ ಮಾತು ಯಾರು ಇಲ್ಲಿ ನಮ್ಗೆ ಯಾರು ಬಂದು ಇಲ್ಲಿ ಮಾತಾಡೋರಿಲ್ಲ, ನಮ್ಗೆ ಯಾರು ಬಂದು ಇಲ್ಲಿ ಕೇಳೋರಿಲ್ಲ. 200 ಅಂಗಡಿ, ಒಂದ್ ಅಂಗಡಿಯಿಂದ 10 ಜನ ಅಂದ್ರೆ 200 ಅಂಗಡಿಗೆ ಎಷ್ಟು ಜನ ಆಯ್ತು ಸರ್ ನೋಡಿ. ಇಲ್ಲಿ ಯಾರು ನೋಡಿ, ಒಂದು ಪಬ್ಲಿಕ್ಕು ಇಲ್ಲ, ಇಲ್ಲಿ ಯಾರು ಇಲ್ಲ. ಇಲ್ಲಿಂದ ಯಾರಿಗೂ ತೊಂದರೆ ಇರಲಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ. ನಮ್ಮ ಅಪ್ಪ ನಮ್ಮ ತಾತನ ಕಾಲದಿರ ಇರೋದು. ಇಲ್ಲಿ ನಮಗೆ ಬಂದ್ಬಿಟ್ಟು ನಮಗೆ ಮಾತಾಡ್ಬಿಟ್ಟು ನಮ್ಮ ಸಮಸ್ಯೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. 200 ಅಂಗಡಿದು ಡಾಕ್ಯುಮೆಂಟ್ ಇದೆ. 82-80 ಮುಂಚೆ 300 ರೂಪಾಯಿ ನಾವು ಕಾರ್ಪೊರೇಷನ್ ಕೊಟ್ಟಿದ್ದೀವಿ. ಅಡ್ವಾನ್ಸ್ ಕಟ್ಬಿಟ್ಟು ನಾವು ಬಾಡಿಗೆ ಕಟ್ತಾ ಇದ್ರಿ. ಏಕಾಏಕಿ ಬಂದ್ಬಿಟ್ಟು ಎಲ್ಲ ಎತ್ತಿ ಏನ್ ಮಾಡಿದ್ರು, ಎಲ್ಲ ಎತ್ತಿ ಬಿಸಾಕ್ಬಿಟ್ರು. ಒಂದ್ ಪೇಟಿ ಹಾಕಿ ಅದಕ್ಕೆ ಒಂದ್ ಕೆಲಸ ಮಾಡ್ಬೇಕಂದ್ರೆ 3-4 ಲಕ್ಷ ಖರ್ಚು ಬರ್ತದೆ. ನಮ್ಮ ಸಮಸ್ಯೆ ಯಾರು ಕೇಳಿಲ್ಲ. ಅದಕ್ಕೆ ಯಾರು ಒಬ್ಬರು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡಿಲ್ಲ. ಎಲ್ಲ ಎದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಎದ್ದು ಬಿಸಾಕ್ಬಿಟ್ರು. ನಾವೆಲ್ಲ ಇಲ್ಲೇ ಇದೀವಿ, ಒಬ್ರು ಬರ್ತಾ ಇಲ್ಲ, ನಮ್ಮನ್ನ ಕೇಳ್ತಾ ಇಲ್ಲ. ನೋಡಿ ಎಷ್ಟು ಜನ ಇದಾರೆ ಪಾಪ. ಸರ್, ನೀವು ಇದಕ್ಕೆ ಮುಂದಿನ ಕ್ರಮವಾಗಿ ಕಾನೂನು ಹೋರಾಟಕ್ಕೆ ಏನಾದ್ರು ಹೋಗ್ತಾ ಇದ್ರಾ ಅಥವಾ? ಸುಪ್ರೀಂ ಕೋರ್ಟ್ ಅಲ್ಲಿ ಆ ಟೈಮ್ ಅಲ್ಲಿ 5 ವರ್ಷ ನಮ್ಗೆ ಟೈಮ್ ಕೊಟ್ಟಿದ್ರು. ಅದೇನಾಯ್ತು, ಅವರು ಬಂದಿಲ್ಲ ಕಾರ್ಪೊರೇಷನ್ ಅವರು, ನಾವು ಹೋಗಿಲ್ಲ. ಅದ್ ನಮ್ ತಪ್ಪು ಇದೆ. ನಮ್ಗಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದಕ್ಕೆ ಒಂದು ಪರಿಹಾರ ಆಗ್ತಾ ಇತ್ತು. ಇಲ್ಲಿಂದ ಪಬ್ಲಿಕ್ಗೆ ಹೋಗೋದು ಬರೋದು ದಾರಿ ಇಲ್ಲ. ಇಲ್ಲಿಂದ ನಿಮ್ಗೆ ತೊಂದರೆ ಆಗ್ತಾ ಇದ್ರೆ ಬಂದು ಕೂತ್ಕೊಂಡು ಮಾತಾಡೋ ಇಲ್ಲ, ಏನೂ ಇಲ್ಲ ಸರ್. ಏಕಾಏಕಿ ಬಂದ್ಬಿಟ್ಟು ಎಲ್ಲ ಬುಳ್ಳೆದರ್ತು 4-5 ಬುಳ್ಳೆದರ್ ತಗೊಂಡ್ಬಂದು ಆ ಕಡೆ ಈ ಕಡೆ ಎದ್ದು ಬಿಸಾಕ್ಬಿಟ್ರು ಸರ್. ಎಲ್ಲ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಎತ್ತಿ ಧ್ವಂಸ ಮಾಡ್ಬಿಟ್ರು. ಒಂದ್ ಅಂಗಡಿಯಿಂದ 10 ಜನ ಸರ್. ಅಂಗಡಿಯಿಂದ 10 ಜನ. ಒಂದು ಅಂಗಡಿಯಲ್ಲಿ ಒಬ್ಬ ಕೆಲಸದವರು, ಅವ್ರ ಮನೆ, ಅಂಗಡಿ ಓನರ್ದು ಮನೆ, ಐಟಮ್ಗಳು ಇತ್ತು. ಅದೆಲ್ಲ ಏನು ಸರ್ ಮಾಡೋದು ಪಾಪ. ಇಷ್ಟು ಜನ ಇದೀವಿ ನಾವೆಲ್ಲ ಇವಾಗ ಎಲ್ಲಿ ಹೋಗೋದು, ಏನು ಮಾಡೋದು? ಈ ತೆರವು ಕಾರ್ಯಾಚರಣೆ ಆದ ನಂತರ ಹಿರಿಯ ಅಧಿಕಾರಿಗಳಾಯ್ತು ಅಥವಾ ಯಾರನ್ನಾದ್ರೂ ಸಚಿವರನ್ನ ಭೇಟಿಯಾಗಂತ ಕೆಲಸ ಏನಾದ್ರು ಮಾಡಿದ್ರ ನೀವು? ಅವ್ರ ಹತ್ರ ಮನವಿ ಕೊಡುವಂತ ಕೆಲಸ ಏನಾದ್ರು ಮಾಡಿದ್ರ? ನಾವು ಹೋಗಿಲ್ಲ, ಯಾಕಂದ್ರೆ ನಮ್ದು ಬಂದು ಡಾಕ್ಯುಮೆಂಟ್ ಇದೆ. ಇವಾಗ ನಾವು ತಗೊಂಡಿರೋದು ಬಾಡಿಗೆಗೆ. ಕಾರ್ಪೊರೇಷನ್ ಹತ್ರ ನಾವು 300 ರೂಪಾಯಿ ಅಡ್ವಾನ್ಸು, 50 ರೂಪಾಯಿ ಬಾಡಿಗೆಗೆ ನಾವು ತಗೊಂಡಿರೋದು. ಆ ಟೈಮಲ್ಲಿ 1 ವರ್ಷ ಅವ್ರು ಏನು ಮಾಡಿದ್ದಾರೆ, ಬಾಡಿಗೆ ತೊಗೊಂಡಿದ್ದಾರೆ. ಆ ಬೇಸಸಲ್ಲಿ ನಾವು ಏನು ಮಾಡಿದ್ರಿ, ಆ ಟೈಮಲ್ಲಿ ಹೋಗ್ಬಿಟ್ಟು ನಾವು ಕೇಸ್ ಹಾಕಿದ್ರಿ. ಕೇಸ್ ಆಯ್ತದು 5 ವರ್ಷ ನಮಗೆ ಸ್ಟೇ ಆರ್ಡರ್ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ. ಅವ್ರು ಏನು ಹೇಳಿದ್ರು, ಇವರಿಂದ ನಿಮ್ಗೆ ಏನೋ ತೊಂದರೆ ಆದರೆ ಇವ್ರಿಗೆ ಎತ್ತಿ ಬೇರೆ ಕಡೆ ಜಾಗ ಕೊಡಿ ಅಂತ ಆಗಿದೆ ಕೇಸು. ಇಲ್ಲಿ ಎತ್ತಕ್ಕೆ ಬಂದಿದ್ದು ಆರ್ಡ್ರು 6 ಅಂಗಡಿಗೆ ಮಾತ್ರ. ಆರ್ಡರ್ ಕಾಪಿ ಇದೆ. ಅದು ಅಲ್ಲಿ 6 ಅಂಗಡಿದು ಡಾಕ್ಯುಮೆಂಟ್ ಬೋಗಸ್ ಇತ್ತು. ಅವ್ರು ತಗೊಂಡೋಗಿ ಏನು ಮಾಡಿದ್ರು, ಕೇಸ್ ಹಾಕಿದ್ರು, ಸ್ಟೇ ಆರ್ಡರ್ ಕೊಡಿ ನಮಗೆ ಅಂತ. ಜಡ್ಜ್ ಏನು ಹೇಳಿದ್ರು, ಇದು ಬೋಗಸ್ ಡಾಕ್ಯುಮೆಂಟ್ ಎದ್ದು ಬಿಸಾಕಿ ಅಂತ. ಆರ್ಡರ್ ಕಾಪಿನಲ್ಲೇ ಇದೆ 6 ಅಂಗಡಿ. ಇವ್ರೇನು ಮಾಡಿದ್ರು, 6 ಅಂಗಡಿದು ತಗೊಂಡು ಬಂದು 200 ಅಂಗಡಿ ಎತ್ತಿ ಬಿಸಾಕಿದ್ದಾರೆ ಸರ್. ತೊಂದರೆ ಆಗಿರೋದಕ್ಕೆ ಎಲ್ಲರಿಗೂ ಟೆನ್ಷನ್ ಆಗಿರೋದು. ನಮ್ದು ಇರೋದು ಡಾಕ್ಯುಮೆಂಟ್ ಅಂಗಡಿಗಳು. ಡಾಕ್ಯುಮೆಂಟ್ ಇಲ್ದಿರೋದು ಅಂಗಡಿಗೆ ಅವ್ರು ತೆಗಿತೀನಿ ಅಂತ ಹೇಳಿದರು. ಅದು ನೋಡಿಕೊಂಡು ಎಲ್ಲ ಹಿಂಗೆ ತೆಗಿಸ್ಕೊಂಡು ಡಾಕ್ಯುಮೆಂಟ್ ಇರೋದು ಅಂಗಡಿಗೂ ತೆಗಿಸ್ತಿದ್ದಾರೆ ಇವರು. ಅದು ಯಾರು ಬಂದು ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಇಷ್ಟು ಜನ ಇದ್ದಾರೆ ಇಲ್ಲಿ. ಇಷ್ಟು ಜನಕ್ಕೆ ಜೀವನ ಹೆಂಗೆ ನಡಿಬೇಕು ಹೇಳಿ? ಒಂದು ಅಂಗಡಿಯಲ್ಲಿ 5 ಜನ ಅಂದರೆ 5,000 ಜನ ಇದ್ದಾರೆ. ಅವ್ರ ಮನೇಲಿ ಊಟ ಯಾರು ಮಾಡೋದು, ಯಾರು ಹಾಕೋದು? ಯಾರಾದ್ರು ಕೌನ್ಸಿಲರ್ ಆಗಲಿ, MLA ಆಗಲಿ, ಮಿನಿಸ್ಟರೇ ಆಗಲಿ ಒಂದು ಕಡೆ ಬಂದು ಏನಾದರೂ ವಿಚಾರಣೆ ಮಾಡ್ಕೊಂಡು ಮಾಡಬೇಕು ಒಂದು ದಾರಿ. ಅದಿಲ್ಲ ಅಂದರೆ ಇಲ್ಲಿ ಯಾವುದಕ್ಕೂ ಟೆನ್ಷನ್ ಇಲ್ಲ. ದಾರಿಗಳು ಇದೆ, ಓಡಾಡೋಕ್ಕೆ ಇದಿದೆ, ಸ್ಯಾನಿಟ್ರಿ ಇದೆ, ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದು ಬಿಟ್ಕೊಂಡು ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮ ಅಂಗಡಿಗಳಿಗೆ ಇರೋದಕ್ಕೆ ನಾವು ಅಧಿಕಾರ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ. ಹಂಗೂ ಬಂದು ಮೀಟ್ರ್ ಇದೆ, ಕರೆಂಟ್ ಬಿಲ್ ಇದೆ, ನಾವು ಕಟ್ತಾ ಇರೋದು. ಆಮೇಲೆ BBMPದು ಬಾಡಿಗೆಗಳು ಕಟ್ಟಿದ್ದಾರೆ. ಸ್ವಲ್ಪ ಏನೋ ಕೇಸು ಹಾಕಿದ್ದಾರೆ.
ಇಷ್ಟೆಲ್ಲ ಮಾಡಿಕೊಂಡು ನಮಗೆ ಒಂದು ಅನುಕೂಲ ಮಾಡಿಕೊಡೋಕೆ ಹೇಳಿ ಗೌರ್ಮೆಂಟಿಂದ. ನೀವೆಲ್ಲ ಲೀಗಲ್ ಆಗಿ ಅಂಗಡಿಗಳಿದ್ವು ಅಂತೇಳಿ ಹೇಳ್ತಾ ಇದ್ದೀರಾ, ಬಟ್ ಲೀಗಲ್ ಆಗಿ ಇದ್ರೂ ಹೊಡೆದಾಕುವಂಥ ಕೆಲಸ ಇಲ್ಲಿ GBI ನಡೆಸಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಟೆಂಪ್ರವರಿ ಅಂಗಡಿಗಳು ಇತ್ತು. ಆ ಟೆಂಪ್ರವರಿ ಮಟನ್ ಮಾರ್ಕೆಟ್ಗೆ ಇದ್ದಿದ್ದು ಇವ್ರು ಇದ್ದಿದ್ದಂಗೆ ನಮ್ಮದು 52 ವರ್ಷದ ಅಂಗಡಿಗಳಿಗೆ BBMPಯಿಂದನ ದಾಖಲೆ ಇದೆ. ಅದೆಲ್ಲ ಮಾಡಿಕೊಟ್ಟಾದ್ಮೇಲೆ ಬಾಡಿಗೆ ಕಟ್ಟಿದ್ದಾರೆ ನಾವು, ಪ್ಲಸ್ ಕರೆಂಟ್ ಬಿಲ್ಲು ಹೆಂಗೆ ಇವರು ಇದು ಮಾಡಿಕೊಡ್ತಾರೆ ಹೇಳಿ? ಮಾಡಿಕೊಟ್ಟಾದ್ಮೇಲೆ ಅಲ್ವಾ ಅಂಗಡಿಗಳು ಇರೋದು. ಕೇಸ್ ನಡೀತಾ ಇರೋದು 52 ವರ್ಷ. ಎಲ್ಲ ಇದು ಮಾಡ್ತಾಯಿದ್ದಾರೆ. ಎಲ್ಲದಕ್ಕೆ ಅವರು ಒಂದು ಅನುಕೂಲ ಮಾಡಿಕೊಡೋಕೆ ಹೇಳಿ, ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಏನಿದೆ ಒಂದು ವಾರದಲ್ಲಿ ಬಂದು ಯಾರಾದರೂ ಬಂದು ಮಾತಾಡಲಿ. ಸೊ ಒಂದು ಕಡೆ ಸ್ವಚ್ಛತೆ ಇದನ್ನು ನಡೆಸ್ತಾ ಇರ್ತಕ್ಕಂಥದ್ದೇ ಫುಟ್ಪಾತ್ ಅವರಿಗೆ ಅನುಕೂಲ ಆಗಲಿ, ಇವರು ಪಾದಚಾರಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿ ಪಾದಚಾರಿಗಳು ನಡೀತಾ ಇದ್ದಾರಾ, ಹೋಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಇದು ಫುಟ್ಪಾತ್ ಅಲ್ಲ, ಇದು ಲೀಗಲ್ ಡಾಕ್ಯುಮೆಂಟ್ ಅಂಗಡಿಗಳು. ಫುಟ್ಪಾತ್ ಇದ್ದರೆ ಪರವಾಗಿಲ್ಲ, ನಮಗೂ ಕಷ್ಟ ಇದೆ ಅವ್ರಿಗೂ ಕಷ್ಟ ಇದೆ ಅಂತ ಹೇಳ್ಬೋದು. ಫುಟ್ಪಾತ್ ಇದೆಯಾ? ಇದು ನಮ್ಮದು ಲೀಗಲ್ ಡಾಕ್ಯುಮೆಂಟ್ BDIದು KABದು ಎಲ್ಲ ಕಟ್ತಾ ಇದ್ದಾರೆ. ಅದಿದ್ರೂ ಅವರು ಡಾಕ್ಯುಮೆಂಟ್ಸು ಟೆಂಪ್ರವರಿ ಅಂಗಡಿಗೆ ಬಿಟ್ಟು ನಮಗೂ ಹಾಕಿದೆ. ಒಂದೇ ಸರಿ ಎತ್ಸ್ಬಿಟ್ರೆ 5,000 ಜನಕ್ಕೆ ಯಾರು ಉತ್ತರ ಕೊಡ್ತಾರೆ ಹೇಳಿ? ಅದು ನೋಡಿಕೊಂಡು ನೀವು ಮಾತಾಡ್ಕೊಂಡು ಎಲ್ಲ ಸಮಸ್ಯೆಗಳು ಇದ್ದಾರೆ. ಇದಿಷ್ಟು KR ಮಾರ್ಕೆಟ್ನ ಫುಟ್ಪಾತ್ ವ್ಯಾಪಾರಿಗಳ ಮಾತುಗಳು. ಕ್ಯಾಮ್ರಾಮನ್ ಹೊನ್ನಪ್ಪ ಜೊತೆ ರಮೇಶ್ ತಡ್ಕಲ್, ಕರ್ನಾಟಕ TV.